ಕನ್ನಡಪರ ಹೋರಾಟಗಾರರ ಅರ್ಥಪೂರ್ಣ ಜನ್ಮದಿನಾಚರಣೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಮತ್ತು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾರವರ ಜನ್ಮದಿನಾಚರಣೆಯನ್ನು ರಕ್ತದಾನ ಮಾಡುವ ಮೂಲಕ KRS ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಅರ್ಥಪೂರ್ಣ ಸರಳ ಸಮಾರಂಭವನ್ನು ಚಿಕ್ಕಮಗಳೂರು ವಿಧಾನಸಭೆ ಶಾಸಕರಾದ HD ತಮ್ಮಯ್ಯನವರು ಗಿಡಕ್ಕೆ ನೀರೆರೆಯುವ ಮೂಲಕ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕನ್ನಡ ಪರ ಹೋರಾಟಗಾರರು ರಕ್ತ ಚೆಲ್ಲಿ ಕನ್ನಡದ ಉಳಿವಿಗಾಗಿ ಹೋರಾಡುತ್ತಿದ್ದರು. ಈ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಕ್ತದಾನ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ. ಇವರಿಬ್ಬರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸಿ ಮಾತನಾಡಿದರು. ನೋಡಿ, ಯಾವತ್ತೂ ಸಮಾಜದಲ್ಲಿ ಉಳ್ಳವನು ಇಲ್ಲದೇ ಇದ್ದವರಿಗೆ ದಾನವನ್ನು ಮಾಡ್ತಕ್ಕಂಥ ಒಂದು ಸಂಸ್ಕಾರ ಸಂಸ್ಕೃತಿ ಪ್ರಪಂಚದಲ್ಲಿ ಇದ್ದರೆ ಅದು ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಉಳ್ಳವರು ಏನು ದಾನ ಮಾಡ್ತಾರೆ? ಚೆನ್ನಾಗಿ ಜ್ಞಾನವನ್ನು ಪಡೆದಂಥವರು ವಿದ್ಯಾದಾನವನ್ನು ಮಾಡ್ತಾರೆ. ಅತಿ ಹೆಚ್ಚು ಹಣವನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥವರು ದಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಹಣಕಾಸಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ದಾನ ಮಾಡ್ತಾರೆ. ಇನ್ನು ಕೆಲವರು ಅನ್ನದಾನ ಮಾಡ್ತಾರೆ. ಆದರೆ ಇನ್ನು ಕೆಲವರು ಭಾಳ ವಿಶೇಷವಾಗಿ ಈಗ ಇತ್ತೀಚೆಗೆ ಒಂದು ರಕ್ತದಾನ, ರಕ್ತದಾನ ಮತ್ತು ನೇತ್ರದಾನ ಮತ್ತು ಅಂಗಾಂಗ ದಾನ. ನಾನು ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನಗಳು ರಕ್ತದಾನ, ಅಂಗಾಂಗ ದಾನ, ನೇತ್ರದಾನ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ. ಯಾಕೆಂದರೆ ಒಬ್ಬ ಯಾರೋ ರೋಗಿ ಅವನ ಬ್ಲಡ್ ಗ್ರೂಪಿನ ರಕ್ತ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ರಕ್ತದಾನ ಮಾಡಿದರೆ ಡಾಕ್ಟ್ರು ಯೋಗೀಶ್ ಅಂತವರು ಅದನ್ನು ಬ್ಲಡ್ ಬ್ಯಾಂಕ್ ಶೇಖರಣೆ ಮಾಡ್ಕೊಂಡು ಒಂದು ಜೀವ ಉಳಿಸ್ತದೆ. ನೇತ್ರದಾನ ಮಾಡಿದರೆ ಎಷ್ಟೋ ಜನ ಪ್ರಪಂಚನೇ ನೋಡದಿದ್ದವರಿಗೆ ಪ್ರಪಂಚವನ್ನು ತೋರಿಸ್ತಾರೆ. ಅಂಗಾಂಗ ದಾನ ಮಾಡಿದರೆ ಒಬ್ಬ ವ್ಯಕ್ತಿ ಸುಮಾರು 5 ಜನ ಉಳಿಸ್ಬೋದಲ್ವ? ಅಂದರೆ 5ರಿಂದ 8 ಜನದವರೆಗೂ ಜೀವ ಉಳಿಸ್ಬೋದು. ಹಾಗಾಗಿ ಈ ಅಂಗಾಂಗ, ನೇತ್ರದಾನ, ರಕ್ತದಾನ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ದಾನ ಮಾಡೋರಿಗೂ ದೇವರು ಒಳ್ಳೇದು ಮಾಡಬೇಕು. ವ್ಯವಸ್ಥೆ ಮಾಡಿ ಆ ದಾನ ಮಾಡಿಸ್ತಾರಲ್ಲ ಅವರಿಗೂ ದೇವರು ಒಳ್ಳೇದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಅವರಿಗೆ, ಯಾರು ಮಾಡ್ತಾರೆ ಯಾರು ಮಾಡಿಸ್ತಾರೆ ಅವರಿಗೆ ನಾನು ಧನ್ಯವಾದವನ್ನು. ನೆಲ, ಜಲ, ಭಾಷೆ ಈ ವಿಚಾರದಲ್ಲಿ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ. ಸುಮಾರು 35 ವರ್ಷದ ಹಿಂದೆನೇ ನಾನು ಇನ್ನು ಚಿಕ್ಕ ಹುಡುಗನಲ್ಲೇ ಈ ಒಂದು ಕನ್ನಡ ಪರ ಸಂಘಟನೆಗಳಲ್ಲಿ ಭಾಗವಹಿಸಿದ್ದೆ. ನಾನು 91ನೇ ಇಸ್ವಿ ಅಂತಂದರೆ ನನಗಿನ್ನೂ ಅವಾಗಿನ್ನೂ 21 ವರ್ಷ ಇರ್ಬೋದು ಅಷ್ಟೇ ನನಗೆ. ಆಯಿತು, ಆಗಲೇ ಭಾಗವಹಿಸಿದ್ದೆ. ಹಾಗಾಗಿ ನೀವೆಲ್ಲ ನಮ್ಮ ನಾಡು, ನುಡಿ, ಜಲ ಮತ್ತು ಭಾಷೆ ಈ ವಿಚಾರಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಅದರ ಜೊತೆ ಈ ರೀತಿ ಈ ಶಿಬಿರಗಳನ್ನು, ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷ. ಇದರ ಮುಖಾಂತರ ಯಾರು ದುರ್ಬಲ ವರ್ಗದಿಂದ ಪಾಪ ಆರೋಗ್ಯವನ್ನು ನೋಡೋಕ್ಕಾಗದಲೇ ಅವರಿಗೆ ಇದ್ದಂಥವರಿಗೆ ಆರೋಗ್ಯ ಸುಧಾರಿಸೋಂಥದ್ದು, ರಕ್ತದಾನದ ಮುಖಾಂತರ, ನೇತ್ರದಾನ ಮುಖಾಂತರ, ಅಂಗಾಂಗ ದಾನಗಳ ಮುಖಾಂತರ ಅವರ ಜೀವವನ್ನು ಉಳಿಸೋಂಥ ಪುಣ್ಯದ ಕೆಲಸವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಮಾತನಾಡಿ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಒಬ್ಬ ವ್ಯಕ್ತಿಯ ರಕ್ತದಾನ ಹಲವರ ಜೀವ ಉಳಿಸುತ್ತದೆ. ಇಂಥ ಶುಭ ಸಮಾರಂಭದಲ್ಲಿ ರಕ್ತದಾನ ಮಾಡುವ ಮೂಲಕ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕುಮಾರ್ ಹಾಗೂ ಪೂರ್ಣಿಮಾರವರಿಗೆ ಅಭಿನಂದನೆಗಳು ಎಂದು ಮಾತನಾಡಿದರು.
ಕುಮಾರ ಶೆಟ್ಟಿಯವರ ಹುಟ್ಟುಹಬ್ಬ. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 26-27 ವರ್ಷಗಳಿಂದ ನಾಡು, ನುಡಿ, ನೆಲ, ಜಲ, ಭಾಷೆ, ಗಡಿ, ರೈತ, ಕಾರ್ಮಿಕ ಅಂತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಕೂಡ ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ಇವತ್ತು ರಕ್ತದಾನ ಶಿಬಿರವನ್ನು ಮಾಡೋದ್ರ ಮುಖಾಂತರವಾಗಿ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಇಡೀ ದೇಶದಲ್ಲಿ ಅತಿ ಹೆಚ್ಚು ರಕ್ತವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರು, ನಮ್ಮೆಲ್ಲ ಗೊತ್ತಿರ್ತಕ್ಕಂಥ ಹೋರಾಟಗಾರರು. ಒಂದು ದಿನದಲ್ಲಿ 10,000 ಬಾಟ್ಲು ರಕ್ತವನ್ನು ಕೊಡೋದ್ರ ಮುಖಾಂತರವಾಗಿ ಇಡೀ ದೇಶದಲ್ಲೇ ಒಂದು ದೊಡ್ಡ ಮಟ್ಟದ ರಕ್ತದಾನ ಶಿಬಿರವನ್ನು ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಯೋಗೀಶ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ನಗರಸಭೆಯ ಮಾಜಿ ಸದಸ್ಯರಾದ ಮಧು, ಕರ್ನಾಟಕ ರಕ್ಷಣಾ ವೇದಿಕೆಯ ಮನೋಜ್, ಭರತ್ ಮುಂತಾದವರು ಭಾಗವಹಿಸಿದ್ದರು. ರಕ್ತದಾನದ ನಂತರ ಅನ್ನಪೂರ್ಣ ವೃದ್ಧಾಶ್ರಮಕ್ಕೆ ತೆರಳಿದ ಕಾರ್ಯಕರ್ತರು ವೃದ್ಧಾಶ್ರಮದಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿ ಹಿರಿಯರ ಆಶೀರ್ವಾದ ಪಡೆದರು.